Greetings of the day, dear aspirants. There is a good news for all the KSET aspirants. The wait is over. KEA has announced the result. So last update ಇದ್ದಿದ್ದು 15th ನವೆಂಬರ್, ಈಗ ಹೊಸ ಅಪ್ಡೇಟ್ಸ್ 21st ನವೆಂಬರ್. 4 ಅಪ್ಡೇಟ್ಸ್ ಹೇಳಿದ್ದಾರೆ. ಆದರೆ ನಮಗೆ ಬೇಕಾಗಿರೋದು ಇದು ಕಟ್ ಆಫ್. ಸೊ ಡಿಯರ್ ಆಸ್ಪಿರೆಂಟ್ಸ್, ಸಬ್ಜೆಕ್ಟ್ ವೈಸ್ ಕಟ್ ಆಫ್ ಹೇಳಿದ್ದಾರೆ ನೋಡಿ. ಕಾಮರ್ಸ್ 232 ಕಾಮರ್ಸ್ ಔಟ್ ಆಫ್ 300 232. ಸೊ ಜನರಲ್ ಮೆರಿಟ್ ಅವ್ರಿಗೆ 172 ಈಸ್ ದಿ ಕಟ್ ಆಫ್ ಜನರಲ್ ಮೆರಿಟ್ ಅವ್ರಿಗೆ. ಸೊ ಹೀಗೆ ನೀವು ಎಲ್ಲ ಸಬ್ಜೆಕ್ಟ್ನಲ್ಲೂ ನೋಡ್ಕೊಂಡು ಹೋದರೆ ಕನ್ನಡದಲ್ಲಿ ಹೈಯೆಸ್ಟ್ 224 ಔಟ್ ಆಫ್ 300. ದೆನ್ ಎಕನಾಮಿಕ್ಸ್ 220, ಇಂಗ್ಲೀಷ್ 238, ಪೊಲಿಟಿಕಲ್ ಸೈನ್ಸ್ 258. ಈ ಥರ ನೀವು ವೆಬ್ಸೈಟ್ನಲ್ಲಿ ನೋಡ್ಬೋದು. ನಮ್ಮ ಮ್ಯಾಥಮೆಟಿಕಲ್ ಸೈನ್ಸಸ್ನಲ್ಲಿ ನೋಡಿ ಡಿಯರ್ ಆಸ್ಪಿರೆಂಟ್ಸ್, ಲಾಸ್ಟ್ 2 ಇಯರ್ಸ್ಗಿಂತನೂ ಹೈಯೆಸ್ಟ್ ಸ್ಕೋರ್ ಜಾಸ್ತಿ ಇದೆ, 210 ಔಟ್ ಆಫ್ 300. ಸೊ ಜನರಲ್ ಮೆರಿಟ್ ಅವ್ರಿಗೆ ಲಾಸ್ಟ್ 2 ಇಯರ್ಸ್ ಕ್ವಶನ್ ಪೇಪರ್ನಲ್ಲೂ ಕೂಡ 150 ಇತ್ತು, ಬಟ್ ಈ ವರ್ಷ 156 ಇನ್ಕ್ರೀಸ್ ಆಗಿದೆ. ದೆನ್ SC ABC ಇದು ಸಬ್ ಕೆಟಗರೀಸು ಅವ್ರಿಗೆ 142 140 134 ಇದೆ. ST ಅವ್ರಿಗೆ 140 ಇಸ್ ದಿ ಕಟ್ ಆಫ್. ದೆನ್ ಕೆಟಗರಿ 1 ಅವ್ರಿಗೆ 144, ಕೆಟಗರಿ 2A ಅವ್ರಿಗೆ 142, ಕೆಟಗರಿ 2B ಅವ್ರಿಗೆ ಲಾಸ್ಟ್ 2 ಇಯರ್ಸ್ಗಿಂತನೂ ಜಾಸ್ತಿ ಆಗಿದೆ ನೋಡಿ. ಲಾಸ್ಟ್ 2 ಇಯರ್ಸು 136 ಇತ್ತು ಮತ್ತು 134 ಇತ್ತು, ಬಟ್ ಈ ವರ್ಷ 140 ಇದೆ. ಡಿಯರ್ ಆಸ್ಪಿರೆಂಟ್ಸ್, ಮ್ಯಾಥಮೆಟಿಕಲ್ ಸೈನ್ಸಸ್ನಲ್ಲಿ ಇಷ್ಟು ಟೋಟಲ್ ಕ್ಯಾಂಡಿಡೇಟ್ಸು ಕ್ವಾಲಿಫೈ ಆಗಿರೋ ಅಂಥದ್ದು. ಸೊ ಅದನ್ನು ಕೂಡ ನಾನು ಒಂದ್ಸಲ ನಾವು ಪ್ರಿಡಿಕ್ಟ್ ಮಾಡಿದ್ವಲ್ಲ ಅದರದ್ದು ಜಸ್ಟ್ ಫಾರ್ ಅ ಗ್ಲಾನ್ಸ್ ತೋರಿಸ್ತೇನೆ ನೋಡಿ. ನಾವೇನು ಪ್ರಿಡಿಕ್ಟ್ ಮಾಡಿದ್ವಿ ಲಾಸ್ಟ್ 2 ಇಯರ್ಸ್ದು ಕಟ್ ಆಫ್ ಅಥವಾ ಹೈಯೆಸ್ಟ್ ಸ್ಕೋರ್ ನೋಡಿ ಅಂತ ಹೇಳಿದ್ರೆ, ಮೇ ಬಿ ದಿಸ್ ಇಯರ್ 192 204 ಆಗುತ್ತೆ ಅಂತ ಹೇಳಿದ್ವಿ. 6 ಮಾರ್ಕ್ಸ್ ಜಾಸ್ತಿನೇ ಹೈಯೆಸ್ಟ್ ಸ್ಕೋರ್ ಆಗಿದೆ, 210 ಆಗಿದೆ. ಸೊ ನಾವು 2B ಅವ್ರಿಗೆ ಎಷ್ಟು ಪ್ರಿಡಿಕ್ಟ್ ಮಾಡಿದ್ವಿ, 134 to 138 ಪ್ರಿಡಿಕ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಅದು 140 ಆಗಿದೆ. ಮತ್ತು ಜನರಲ್ ಮೆರಿಟ್ ಅವ್ರಿಗೆ 150 115 ಇತ್ತು ಈ ಲಾಸ್ಟ್ 2 ಇಯರ್ಸಲ್ಲಿ. ಸೊ ಈ ವರ್ಷ 152ವರೆಗೂ ಹೋಗುತ್ತೆ ಅಂತ ಹೇಳಿದ್ವಿ, ಬಟ್ ಈ ವರ್ಷ ಏನಾಗಿದೆ, ಅದು 156 ಆಗಿದೆ ಅಲ್ವಾ. ಮ್ಯಾಥಮೆಟಿಕಲ್ ಸೈನ್ಸಸ್ ಅವ್ರಿಗೆ 156 ಆಗಿದೆ. 152 ಅಂತ ಅಂದ್ಕೊಂಡಿದ್ವಿ, 4 ಮಾರ್ಕ್ಸ್ ಜಾಸ್ತಿ ಆಗಿದೆ. ಪರವಾಗಿಲ್ಲ, ನಾವು ಸ್ವಲ್ಪ ನಿಯರ್ ಬೈ ಪ್ರೆಡಿಕ್ಟ್ ಮಾಡಿದ್ದೀವಿ. ಡಿಯರ್ ಆಸ್ಪಿರೆಂಟ್ಸ್, ಈ ಕಟ್ ಆಫ್ ಮತ್ತು ಹೈಯೆಸ್ಟ್ ಸ್ಕೋರ್ ನೋಡಾದಮೇಲೆ ನೀವೇನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ರಿಸಲ್ಟ್ ಶೀಟನ್ನು ಅವರು ಈ ಥರ ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದಾರೆ ನೋಡಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಸಮ್ ಟೈಮ್ಸ್ ಈಗ ಕಟ್ ಆಫ್ ಬೇರೆ ಬೇರೆ ಥರ ಇದೆ ಅಲ್ವಾ. ಲೈಕ್ ಜನರಲ್ ಅವ್ರಿಗೆ 156 ಇದೆ, ಮತ್ತು 2B ಅವ್ರಿಗೆ 140 ಇದೆ. ಆ್ಯಕ್ಚುಲಿ ನಮ್ಮದು 140 ಕೆಟಗರಿನಲ್ಲಿ ಇದೆ ಅಂತ ಹೇಳಿದ್ರು, ಲೈಕ್ ಲಾಸ್ಟ್ ಇಯರ್ ನಮ್ದೇನು ಹೇಗಾಯಿತು ಅಂತ ಹೇಳಿದ್ರೆ, ಜನರಲ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ದು 150, ಓಕೆ. ಕಟ್ ಆಫ್ ಜನರಲ್ ಅವ್ರಿಗೆ 150 ಇತ್ತು. ಸೊ ನಾನು 152 ಸ್ಕೋರ್ ಮಾಡಿದ್ದೆ, ಆದರೆ ನಮ್ಮ ಕೆಟಗರಿ ಅವ್ರಿಗೆ 134 ವಾಸ್ ದಿ ಕಟ್ ಆಫ್. ನಾನು ನನ್ನ ಅಂದರೆ ಅಪ್ಲಿಕೇಶನ್ ನಂಬರನ್ನು 2B ಕೆಟಗರಿನಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಇಲ್ಲಿದೆ ನೋಡಿ, 2B ಅವರಿಗೆ ಮ್ಯಾಥಮೆಟಿಕಲ್ ಸೈನ್ಸಸ್, ಇಲ್ಲಿ ಎಲ್ಲ ಕೆಟಗರಿ ಅವರಿಗೆ ಕೊಟ್ಟಿರ್ತಾರೆ ನೋಡಿ. SC ST ಇಲ್ಲಿದೆ ನೋಡಿ, ST ಅವ್ರಿಗೆ, ಕೆಟಗರಿ 1 ಅವ್ರಿಗೆ, ಮತ್ತು ಬೇರೆ ಬೇರೆ ಕೆಟಗರಿ ಅವ್ರಿಗೆಲ್ಲ ಇಲ್ಲಿ ಕೊಟ್ಟಿರ್ತಾರೆ. ನಾನು ನನ್ನ ಅಪ್ಲಿಕೇಶನ್ ನಂಬರನ್ನು ನಾನು 2Bನಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಬಟ್ ಡಿಯರ್ ಆಸ್ಪಿರೆಂಟ್ಸ್, ನನ್ನ ಕಟ್ ಆಫ್, ನನ್ನ ಮಾರ್ಕ್ಸ್ ಏನಿತ್ತು ಅದು ಕಟ್ ಆಫ್ಗಿಂತನೂ 2 ಮಾರ್ಕ್ಸ್ ಜಾಸ್ತಿ ಇದ್ದಿದ್ದರಿಂದ ನನ್ನ ಅಪ್ಲಿಕೇಶನ್ ನಂಬರ್ ಇಲ್ಲಿರಲಿಲ್ಲ, ಜನರಲ್ನಲ್ಲೇ ಇತ್ತು. ಸೊ ದೆನ್ ಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು, ನಾವು ಎಷ್ಟು ಸ್ಕೋರ್ ಮಾಡಿರ್ತೀವಿ ಅದರ ಮೇಲೆ ನಮ್ಮ ನಂಬರು
ಆ ಕೆಟಗರಿನಲ್ಲಿ ತೋರಿಸತ್ತೆ ಅಂಥೇಳಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಆಸ್ಪಿರೆಂಟ್ಸ್. ಈಗ ನೆಕ್ಸ್ಟ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವೆಯ್ಟ್ ಮಾಡಬೇಕು. ಆ್ಯಸ್ ಐ ಸೆಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋಸ್, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಕ್ಸಾಮ್ ಅಪ್ಲೈ ಮಾಡಬೇಕಾದ್ರೆ ಏನೇನೆಲ್ಲ ನೀವು ಡೀಟೇಲ್ಸನ್ನು ಕೊಟ್ಟಿರ್ತೀರ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಒಂದು ಒರಿಜಿನಲ್ ಸೆಟ್ ರೆಡಿ ಮಾಡ್ಕೊಳ್ಳಿ, 2 ಜೆರಾಕ್ಸ್ ಸೆಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಆ 2 ಜೆರಾಕ್ಸ್ ಸೆಟ್ಟು ಕೂಡ ಅಟೆಸ್ಟೆಡ್ ಆಗಿರಬೇಕು. ಜೊತೆಗೆ ಹಾಲ್ ಟಿಕೆಟ್ ಇರಬೇಕು, ಮತ್ತು ಫೋಟೋ ಕಾಪೀಸ್ ಇರಬೇಕು. ದೆನ್ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಇದಿಷ್ಟು ಯೂಶ್ವಲಿ ಲಾಸ್ಟ್ 2 ಇಯರ್ಸಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸು. ಬಟ್ ಈ ಸಲ ಏನು ಅಪ್ಡೇಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸ್ಟೇ ಕಾಮ್, ಸ್ಟೇ ಟ್ಯೂನ್ಡ್. Happy learning.